ಹಲೋ ಡಿಪ್ಲೊಮಾ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಯಾರೆಲ್ಲ DCT 2026ಗೆ ಅಪಿಯರ್ ಆಗಿ DCT 2026 ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀರೋ, ಸೊ ಅವ್ರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸೊ ಮೊದಲನೇ ಸಲ ಯಾರೆಲ್ಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್ ಆ್ಯಂಡ್ ದೆನ್ ಈ ವಿಡಿಯೋನ ನಿಮ್ಮ DCT ಬರೀತಿರೋ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಈ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ 2 ಮೇನ್ ಥಿಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿದ್ದೀವಿ. ಒನ್ ಇಸ್ ನಿಮ್ಮ ಡಿಜಿ ಲಾಕರ್ ಕುರಿತಾದಂತೆ, ಆ್ಯಂಡ್ ದೆನ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ನಿಮ್ಮ ಸ್ಕೆಡ್ಯೂಲ್ ಕ್ಯಾಸ್ಟ್ ರಿಸರ್ವೇಷನ್ಸ್ನ ಕುರಿತಾದಂತೆ. ಸೊ ಸ್ಟೇ ಟ್ಯೂನ್ಡ್. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ DCT 2026 ನ್ಯೂ ಬ್ಯಾಚನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ದೋಸ್ ಹೂ ವಾಂಟ್ ಟು ವಿಶ್ ಟು ಜಾಯ್ನ್ ಅವರ್ ಅಕಾಡೆಮಿ, ಸೊ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಎವ್ರಿ ಇಯರ್ ಟಾಪ್ ರ್ಯಾಂಕ್ಸನ್ನು ಕೊಡ್ತಾ ಬಂದಿದ್ದೀವಿ. 2023 ಫಸ್ಟ್ ರ್ಯಾಂಕ್, 2024 ಥರ್ಡ್ ರ್ಯಾಂಕ್, 2025 ಅಗೈನ್ ಫಸ್ಟ್ ರ್ಯಾಂಕ್. ನಾಟ್ ಓನ್ಲಿ ದಿಸ್, 100 ರ್ಯಾಂಕಿಂಗ್ ಒಳಗಡೆ ಮೆನಿ ಆಫ್ ದ ಸ್ಟೂಡೆಂಟ್ಸ್ಗೆ ರ್ಯಾಂಕಿಂಗನ್ನು ಕೊಟ್ಟಿದ್ದೀವಿ, ತಮ್ಮೆಲ್ಲರಿಗೂ ಸಹ ಗೊತ್ತು. ಸೊ ನೀವು ಈ ಫಸ್ಟ್ ರ್ಯಾಂಕನ್ನು ರಿಪ್ಲೇಸ್ ಮಾಡಬೇಕು ಅಂದರೆ ಜಾಯಿನ್ ತ್ರಿಬಲ್ ಟಿ ಅಕಾಡೆಮಿ. ಲೆಟ್ಸ್ ಡೈವ್ ಇನ್ ಟು ದಿಸ್. ದ ಫಸ್ಟ್ ಟಾಪಿಕ್ ಇಸ್ ಡಿಜಿ ಲಾಕರ್. ಸೊ ಯಾರೆಲ್ಲ DCT 2026ಗೆ ಅಪ್ಲಿಕೇಶನ್ಸ್ ಹಾಕಬೇಕು ಅಂದ್ಕೊಂಡಿದ್ದೀರೋ, ಸೊ ಈ ಸತಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕೆಲವೊಂದು ಮೇಜರ್ ಚೇಂಜಸ್ನ ತಂದಿದ್ದಾರೆ KE ಅಪ್ಲಿಕೇಶನ್ಸಲ್ಲಿ. ಸೊ ಅದಕ್ಕೋಸ್ಕರ ನೀವು ಡಿಜಿ ಲಾಕರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದರೂ ಡಿಜಿ ಲಾಕರ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಇವತ್ತೇ ಡಿಜಿ ಲಾಕರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒನ್ಸ್ ಡೌನ್ಲೋಡ್ ಆಗಿದ ತಕ್ಷಣ ಅದರಲ್ಲಿ ನಿಮ್ಮ ಆಧಾರ್, ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಇರೋ ಆಲ್ ಸರ್ಟಿಫಿಕೇಟ್, ನಿಮ್ಮ 10th ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ನಿಮ್ಮ ರಿಸರ್ವೇಷನ್ಸ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒನ್ಸ್ DCT ಅಪ್ಲಿಕೇಶನ್ಸ್ ಎನೇಬಲ್ ಮಾಡಿದ ತಕ್ಷಣ ಈ ಒಂದು ಡಿಜಿ ಲಾಕರ್ ನಿಮಗೆ ಈಸಿಯಾಗಿ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಆಧಾರ್ ಕಾರ್ಡಲ್ಲಿ ನಿಮ್ಮ ಪೇರೆಂಟ್ಸ್ ನೇಮ್, ಆಧಾರ್ ಕಾರ್ಡಲ್ಲಿ ನಿಮ್ಮ ಇನ್ಶಿಲ್ಲು ಅಥವಾ ನಿಮ್ಮ ನೇಮು, ಆ್ಯಂಡ್ ದೆನ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮು, ನಿಮ್ಮ ಪೇರೆಂಟ್ಸ್ ನೇಮು, ಇದೇನಾದರೂ ಈ ಥರ ಮಿಸ್ ಮ್ಯಾಚ್ ಆಗ್ತಿದ್ರೆ ದಯವಿಟ್ಟು ಸರಿ ಮಾಡಿಸ್ಕೊಳ್ಳಿ. ಬಿಕಾಸ್ ಒಂದು ಸಲ ನೀವು ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಟೈಮಲ್ಲಿ ನಿಮಗೆ ರಿಸರ್ವೇಷನ್ಸ್ ಮೇ ಬಿ ಕ್ಲೈಮ್ ಆಗ್ದಲೇ ಇರ್ಬೋದು. ಸೊ ಹಾಗಾಗಿ ನೇಮ್ ಏನಾದರೂ ಮಿಸ್ ಮ್ಯಾಚ್ ಇದ್ದರೆ ದಿಸ್ ಇಸ್ ದ ರೈಟ್ ಟೈಮ್. ಇವಾಗಲೇ ನೀವು ಅದನ್ನು ಕರೆಕ್ಷನ್ ಮಾಡಿಸ್ಕೊಬೇಕು. ಒನ್ಸ್ ಅಪ್ಲಿಕೇಶನ್ಸ್ ಬಿಟ್ಟಾದ್ಮೇಲೆ ಟೆನ್ಷನ್ ಆಗಿ ಒದ್ದಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಮತ್ತಷ್ಟು ಅಪ್ಡೇಟ್ಗೋಸ್ಕರ ಅಥವಾ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕೆಳಗಡೆ ನಮ್ಮ ವಾಟ್ಸಪ್ ಚಾನಲ್ ಲಿಂಕು ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕು ಇದೆ. ಸೊ ಅದಕ್ಕೂ ಸಹ ಜಾಯ್ನ್ ಆಗಿ ನಿಮಗೆ ರೆಗ್ಯುಲರ್ DCT ಡಿಪ್ಲೊಮೊ ರಿಗಾರ್ಡಿಂಗ್ ಎಲ್ಲ ಅಪ್ಡೇಟ್ಸ್ ತಲುಪ್ತಾ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಒನ್ ಮೋರ್ ಇಂಪಾರ್ಟೆಂಟ್ ನೋಟ್ ಟು SC ಕ್ಯಾಂಡಿಡೇಟ್, ಸ್ಕೆಡ್ಯೂಲ್ ಕ್ಯಾಸ್ಟ್ ಕ್ಯಾಂಡಿಡೇಟ್. ಸೊ ಈ ಇಯರಿಂದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಲ್ಲಿ ಯಾರೆಲ್ಲ SC ಕ್ಯಾಟಗರಿನ ರಿಸರ್ವೇಷನ್ಸ್ ಆಗಿ ಕ್ಲೈಮ್ ಮಾಡ್ತಿದ್ದೀರೋ ಅವರು ಸಬ್ ರಿಸರ್ವೇಷನ್ಸ್ ಕ್ಯಾಟಗರಿ ಸರ್ಟಿಫಿಕೇಟ್ನ ತೊಗೊಂಡ್ಬರ್ಬೇಕಾಗುತ್ತೆ. ದಟ್ ಈಸ್ ಕ್ಯಾಟಗರಿ A, ಕ್ಯಾಟಗರಿ B ಆ್ಯಂಡ್ ದೆನ್ ಕ್ಯಾಟಗರಿ C. ಸೊ ಈ ಸರ್ಟಿಫಿಕೇಟ್ಸು ನಿಮ್ಮ ಕನ್ಸರ್ನ್ ತಹಶೀಲ್ದಾರ್ ಆಫೀಸಲ್ಲಿ ಸೈನ್ ಮಾಡಿಸ್ಕೊಂಡು ನೀವು ಆ ಒಂದು ಪರ್ಟಿಕ್ಯುಲರ್ RD ನಂಬರ್ನ ನೀವು ಡ್ಯೂರಿಂಗ್ ಅಪ್ಲಿಕೇಶನ್ಸ್ ಟೈಮಲ್ಲಿ ರಿಸರ್ವೇಷನ್ಸ್ ಕಾಲಮಲ್ಲಿ RD ನಂಬರ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ SC ರಿಸರ್ವೇಷನ್ಸ್. ಸೊ ಲಾಸ್ಟ್ ಇಯರು ಈ ಥರ ಒಂದು ಆಪ್ಷನ್ ಇರಲಿಲ್ಲ. ಈ ಇಯರು SC ಕ್ಯಾಟಗರಿ A, ಕ್ಯಾಟಗರಿ B ಆ್ಯಂಡ್ ಕ್ಯಾಟಗರಿ C ಆಪ್ಷನ್ಸ್ ಇದೆ. ಸೊ ನೀವೇನಾದರೂ ಹಳೇ SC ಸರ್ಟಿಫಿಕೇಟ್ ಇಟ್ಕೊಂಡು ಸರ್ ಇನ್ನೂ 5 years ಇದೆ, ಎಲಿಜಿಬಲ್ ಇದೆ, ಹಾಕ್ಬೋದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾಟ್. ನಿಮಗೆ ರಿಸರ್ವೇಷನ್ಸ್ ಕ್ಲೈಮ್ ಆಗಲ್ಲ, ನೀವು ಅಲ್ಲೇ ಸ್ಟಾಪ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೂ ಅಪ್ಲಿಕೇಶನ್ಸ್ ಬಿಡೋದಕ್ಕಿಂತ ಮುಂಚೆನೇ ನೀವು SC ಇಂಟರ್ನಲ್ ರಿಸರ್ವೇಷನ್ಸ್ ಕ್ಯಾಟಗರಿ ಸರ್ಟಿಫಿಕೇಟ್ನ ಕನ್ಸರ್ನ್ಡ್ ತಹಶೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಸೈನ್ ಮಾಡಿ ತೊಗೊಂಡ್ರೆ ನಿಮಗೆ ನ್ಯೂ RD ನಂಬರ್ ಜನರೇಟ್ ಆಗುತ್ತೆ. ಸೊ ಆ ನ್ಯೂ RD ನಂಬರು ನೀವು ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲಿ ರಿಸರ್ವೇಷನ್ಸ್ ಕಾಲಮಲ್ಲಿ ಹಾಕಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ SC ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಫಸ್ಟ್ ಈ ಒಂದು ನ್ಯೂ ಇಂಟರ್ನಲ್ ರಿಸರ್ವೇಷನ್ಸ್ ಸರ್ಟಿಫಿಕೇಟ್ನ ತೊಗೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೋ ಅವ್ರಿಗೂ ಸಹ ಈ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.